ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟೂಡೆಂಟ್ ಮತ್ತು ಪೇರೆಂಟ್ಸ್ ಮೈಂಡ್ದಾಗ ಒಂದು ಕಾಮನ್ ಕ್ವಶನ್ ಇರ್ತೈತಿ. ಈ ವರ್ಷ ನಮಗೆ BAMS ಗೌರ್ಮೆಂಟ್ ಸೀಟ್ ಸಿಗ್ತೈತಿ ಇಲ್ಲೋತೆ ಬಹಳಷ್ಟು ಡೌಟ್ ಇರ್ತೈತಿ. ಆಲ್ರೆಡಿ ನೀಟ್ ರಿಸಲ್ಟು ಅನೌನ್ಸು ಆಗೈತಿ, ನೋಡಿರ್ಬೋದು. ನಿಮ್ಮ ರ್ಯಾಂಕಿಂಗ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟೆಷ್ಟು ಐತಿ ಅನ್ನೋದು ಏನೈತ್ಲ ಅಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ಏನೈತ್ಲ ನಿಮಗೆ ಗೊತ್ತಾಗಿರ್ತೈತಿ. ಮತ್ತು ಬಹಳಷ್ಟು ಜನರಿಗೆ ಏನೈತ್ಲ ಇನ್ನೊಂದು ಡೌಟ್ ಇರ್ತೈತಿ, ಏನಂದ್ರೆ ಸ್ಟೇಟ್ ರ್ಯಾಂಕಿಂಗ್ ಯಾವಾಗ ಬಿಡ್ತಾರು. ಈಗ ನೀಟ್ ರ್ಯಾಂಕಿಂಗ್ ಬಿಟ್ಟಾರು, ಇನ್ನೂ ಒಂದು 3-4 ಡೇಸ್ ಆಗಿರ್ಬೋದು, ಒಂದು ವಾರ ಒಳಗೆ ಸ್ಟೇಟ್ ರ್ಯಾಂಕಿಂಗು ಬಿಡ್ತಾರೆ. ಮತ್ತು ಈ ವರ್ಷ ನಿಮಗೆ BAMS ಗೌರ್ಮೆಂಟ್ ಸೀಟಿಗೆ ಸಿಗ್ತೈತಿ ಇಲ್ಲೋತಿ ಬಹಳಷ್ಟು ಜನರಿಗೆ ಏನೈತ್ಲ ಡೌಟ್ ಇರ್ತೈತಿ. ಅದಕ್ಕೇನೈತ್ಲ ಲಾಸ್ಟ್ ಇಯರ್ ಯಾವ ರ್ಯಾಂಕಿಗೆ ಯಾವ ಕಾಲೇಜ್ ಒಳಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಈ ವರ್ಷ ನಿಮ್ಮ ರ್ಯಾಂಕಿಂಗ್ ಎಷ್ಟಿದ್ರೆ ನಿಮಗೆ ಈ ವರ್ಷ BAMS ಗೌರ್ಮೆಂಟ್ ಸೀಟ್ ಸಿಗ್ತೈತೋ ಇಲ್ಲೋ ಅನ್ನೋದು ಈ ವಿಡಿಯೋ ಒಳಗೆ ಕಂಪ್ಲೀಟಾಗಿ ಏನೈತ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ವಿಡಿಯೋ ಏನೈತ್ಲ ಕೊನೆ ಮಟ್ಟ ನೋಡ್ರಿ. ನಿಮಗೆ ಏನೋ ಡೌಟ್ ಇತ್ತಂದ್ರೂ ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜ್ ಸಿಗ್ಬೋದು ಅನ್ನೋದು ಏನೈತ್ಲ ಡೌಟ್ ಇತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದ ಜಾಯ್ನಿಂಗ್ ಬಟನ್ ಅಂತ ಹೇಳಿ ಜಾಯ್ನ್ ಅಂತ ಹೇಳಿ ಮೆಂಬರ್ಶಿಪ್ಪಿಂದ ಐತಿ, ಅಲ್ಲಿ ಜಾಯ್ನ್ ಆಗ್ರಿ. ಡೈಲಿ ಈವ್ನಿಂಗ್ ಒಂದು ಸ್ವಲ್ಪ ಮೆಂಬರ್ಸಿಗೆ ಅಷ್ಟನ ಡೌಟ್ ಸೆಕ್ಷನು ಇರ್ತೈತಿ, ಅಲ್ಲಿ ಕೂಡ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೋಬೋದು. ಮತ್ತು ಅಲ್ಲಿ ನಿಮಗೆ ಸಪ್ರೇಟ್ ಆಗಿರುವಂಥ ನಂಬರ್ ಕೊಟ್ಟಿರ್ತೀವಿ, ವಾಟ್ಸಪ್ ನಂಬರ್, ಅದ್ರೊಳಗೆ PDF ಆಗಿರ್ಬೋದು ಎಲ್ಲನೂ ನಿಮಗೆ ಶೇರ್ ಮಾಡ್ತಿರ್ತೇವೆ. ನೆಕ್ಸ್ಟ್ ನೋಡ್ಬೇಕಂದ್ರೆ ನಿಮ್ಮ ರ್ಯಾಂಕಿಂಗ್ ಲಾಸ್ಟ್ ಇಯರ್ ಎಷ್ಟು 2,95,000 ರ್ಯಾಂಕಿಗೆ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಅದು ಸೆಕೆಂಡ್ ರೌಂಡಲ್ಲಿ ಯಾವುದಂದ್ರೆ ಸಿದ್ಧಾಂತ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು 2,95,000. ಮತ್ತು ಥರ್ಡ್ ರೌಂಡ್ ಒಳಗೂ ಕೂಡ 3,06,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಯಾಕೆ ನಾ ಫಸ್ಟ್ ರೌಂಡಿಂದ ಎದಕ್ಕೆ ತಗೊಳ್ಳಿಲ್ಲ ಅಂದ್ರೆ ಲಾಸ್ಟ್ ಇಯರ್ ನಮ್ಮ ಕರ್ನಾಟಕದಲ್ಲಿ ಸುಮಾರು ಸೆಕೆಂಡ್ ರೌಂಡಿಗೆ ಏನೈತ್ಲ ಬಹಳಷ್ಟು MBBS ಸೀಟ್ ಇನ್ಕ್ರೀಸ್ ಆದವು. ಅದಕ್ಕೇನೈತ್ಲ ಫಸ್ಟ್ ರೌಂಡಿಂದ ಬಹಳಷ್ಟು ಕಟ್ ಆಫ್ ವೇರಿಯೇಷನ್ ಬರ್ತೈತಿ. ಮತ್ತು ಥರ್ಡ್ ರೌಂಡಿಗೂ ಕೂಡ ನಂಬರ್ ಆಫ್ ಸೀಟ್ ಇನ್ಕ್ರೀಸ್ ಆಗಿದ್ದು, ಅದಕ್ಕೇನೈತ್ಲ ಥರ್ಡ್ ರೌಂಡಿಂದ ತೊಗೊಂಡನಿ. ನಿಮ್ಮ ರ್ಯಾಂಕಿಂಗ್ 3 lakh ಒಳಗಿತ್ತಂದ್ರೆ ನಿಮಗೂ ಗೌರ್ಮೆಂಟ್ ಸೀಟ್ ಸಿಗುವಂಥ ಚಾನ್ಸಸ್ ಐತಿ. ಮತ್ತು ನಿಮ್ಮ ರ್ಯಾಂಕಿಂಗ್ 2,50,000 ಇತ್ತಂದ್ರೂ ಕೂಡ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಯಾವ ಕಾಲೇಜ್ ಸಿಗ್ಬೋದು ಅನ್ನೋ ಡೌಟ್ ಇತ್ತಂದ್ರೆ ಮೆಂಬರ್ಶಿಪ್ ತಗೊಳ್ರಿ. ಇಲ್ಲಾದ್ರೆ ಅಲ್ಲಿ ಮೆಂಬರ್ಶಿಪ್ ತೊಗೊಂಡಾದ್ಮೇಲೆ ನಮ್ಮ ವಾಟ್ಸಪ್ಪಿಗೆ ಏನೈತ್ಲ ಅಪಾಯಿಂಟ್ಮೆಂಟ್ ತೊಗೊಂಡು ಕೂಡ ನೀವು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೋಬೋದು. ನೆಕ್ಸ್ಟ್ ಯಾವುದಂದ್ರೆ ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ. ಇಲ್ಲಿ ನೋಡ್ಬೋದು ಕಲ್ಯಾಣ ಕರ್ನಾಟಕ 371J ಯಾರ್ದೆಲ್ಲ ರಿಸರ್ವೇಷನ್ ಇರ್ತೈತಿ ಅವ್ರದ್ದು 3,02,000 ಆಲ್ ಇಂಡಿಯಾ ರ್ಯಾಂಕಿಗೆ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಯಾವುದಂದ್ರೆ ಸಿದ್ಧಾಂತ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅತ್ನಿ. ಮತ್ತು ಥರ್ಡ್ ರೌಂಡಲ್ಲಿ 3,36,000 ಆಲ್ ಇಂಡಿಯಾ ರ್ಯಾಂಕಿಗೆ ನೀಲಗಂಗಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಬಸವ ಕಲ್ಯಾಣ, ಇಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ನಿಮ್ಮ ರ್ಯಾಂಕಿಂಗ್ 3,30,000ಗಿಂತ ಕಡಿಮೆ ಇದ್ರೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟ್ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ 2,99,000 ಆಲ್ ಇಂಡಿಯಾ ರ್ಯಾಂಕಿಗೆ ಸಿದ್ಧಾಂತ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅತ್ನಿ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಥರ್ಡ್ ರೌಂಡಲ್ಲಿ 3,51,000 ಆಲ್ ಇಂಡಿಯಾ ರ್ಯಾಂಕಿಗೆ ಪ್ರಸನ್ನ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಬೆಳತಂಗಡಿ ಕಾಲೇಜಲ್ಲಿ. ನಿಮ್ಮ ರ್ಯಾಂಕಿಂಗ್ 3,50,000ಗಿಂತ ಕಡಿಮೆ ಇದ್ದರೆ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಬಹಳಷ್ಟು ಇರ್ತೈತಿ. ಆದ್ರೆ ಫಸ್ಟ್ ರೌಂಡ್ ಹೇಳಕ್ಕೆ ಬರೋಂಗಿಲ್ಲ, ಸೆಕೆಂಡ್ ರೌಂಡ್ ಮತ್ತು ಥರ್ಡ್ ರೌಂಡ್ದಾಗ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ನಿಮಗೇನಾರೆ ಯಾವ ಕಾಲೇಜ್ ಸಿಗ್ಬೋದು ನನ್ನ ರ್ಯಾಂಕಿಗೆ ಅನ್ನೋದು ಡೌಟ್ ಇತ್ತಂದ್ರೆ ಇಲ್ಲಿ ಕೊಟ್ಟಿರುವಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ, ಅಪಾಯಿಂಟ್ಮೆಂಟ್ ತಗೋರಿ. ಯಾಕಂದ್ರೆ ಒಂದು ಸ್ವಲ್ಪ ಬಹಳಷ್ಟು ಸ್ಟೂಡೆಂಟ್ಸ್
ನಮ್ಮ ಕೌನ್ಸಿಲಿಂಗ್ ಗೈಡೆನ್ಸ್ ಒಳಗೆ ಇರೋದ್ರಿಂದ ಅದಕ್ಕೋಸ್ಕರನ ಅಪಾಯಿಂಟ್ಮೆಂಟ್ ತಗೋರತನ ಬಹಳಷ್ಟು ಜನರಿಗೆ ಹೇಳ್ತೇವೆ. ನೆಕ್ಸ್ಟ್ ನೋಡ್ಬೇಕಂದ್ರೆ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಕೋಟಾ ಮತ್ತು ಕನ್ನಡ ಮೀಡಿಯಂ. ಇಲ್ಲಿ ಸೆಕೆಂಡ್ ರೌಂಡ್ದಾಗ 3,34,000 ಆಲ್ ಇಂಡಿಯಾ ರ್ಯಾಂಕಿಗೆ ಪೂರ್ಣಿಮಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ರಾಯಚೂರಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಅದೇ ನೀವು ಥರ್ಡ್ ರೌಂಡಲ್ಲಿ 3,56,000 ಆಲ್ ಇಂಡಿಯಾ ರ್ಯಾಂಕಿಗೆ HKDE ಟ್ರಸ್ಟ್ ಬಸವರಾಜ್ ಪಾಟೀಲ್ ಮೆಮೋರಿಯಲ್ ಮೆಡಿಕಲ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹುಮ್ನಾಬಾದ್ ಬೀದರ್ ಡಿಸ್ಟಿಕ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸೆಕೆಂಡ್ ರೌಂಡಿಗೆ ಮತ್ತು ಥರ್ಡ್ ರೌಂಡಿಗೆ ನೋಡ್ಬೋದು ನೀವು 20,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಡಿಫ್ರೆನ್ಸ್ ಆಗೈತಿ. ನೆಕ್ಸ್ಟ್ ಯಾವುದಂದ್ರೆ ಜನರಲ್ ಮೆರಿಟ್ ರೂರಲ್ ಅಲ್ಲಿ 3,22,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸಿದ್ಧಾಂತ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅತನಿ. ಮತ್ತು ಥರ್ಡ್ ರೌಂಡಲ್ಲಿ 3,50,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಎಲ್ಲೆಂದ್ರೆ ಸೇಮ್ ಕಾಲೇಜಲ್ಲೇ 3,50,000. ನೆಕ್ಸ್ಟು ಜನರಲ್ ಮೆರಿಟ್ ರೂರಲ್ ಹೈದರಾಬಾದ್ ಕರ್ನಾಟಕ 3,20,000 ಆಲ್ ಇಂಡಿಯಾ ರ್ಯಾಂಕಿಗೆ ಶ್ರೀ ಸ್ವಾಮಿ ವಿವೇಕಾನಂದ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಲಿಂಗಸೂರು ರಾಯಚೂರಲ್ಲಿ ಏನೈತಲ್ಲ ಕಾಲೇಜ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಥರ್ಡ್ ರೌಂಡಲ್ಲಿ 3,58,000 ಆಲ್ ಇಂಡಿಯಾ ರ್ಯಾಂಕಿಗೆ ಸಿದ್ದೇಶ್ವರ ಎಜುಕೇಷನ್ ಟ್ರಸ್ಟ್ ರಶ್ಮಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು ವಿಜಯನಗರ ಕಾಲೇಜಲ್ಲಿ. ನೆಕ್ಸ್ಟ್ ಯಾವುದಂದ್ರೆ ನೆಕ್ಸ್ಟ್ ವಿಡಿಯೋ ಒಳಗೆ SC ಕ್ಯಾಟಗರಿದು ಕಂಪ್ಲೀಟಾಗಿ ಈ ವರ್ಷ ಎಷ್ಟು ಕಟ್ ಆಫ್ ಹೋಗ್ಬೋದು, ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ ಇತ್ತು ಅನ್ನೋದನ್ನ ಏನೈತಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಜಾಯ್ನಿಂಗ್ ಬಟನ್ದಾಗೂ ಜಾಯ್ನ್ ಆಗ್ಬೋದು. ನಿಮಗೆ ಪರ್ಸ್ನಲಾಗಿ ಕಮೆಂಟ್ಗಳಿಗೆ ರಿಪ್ಲೈ ಆಗಿರ್ಬೋದು. ಆದಷ್ಟು ಜಲ್ದಿ ಮಾಡೋಕೆ ಅಲ್ಲಿಯೂ ಕೂಡ ಡೌಟ್ ಸೆಕ್ಷನ್ ಅಂತ ಹೇಳಿ ಇರ್ತೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳಿ ತಿಳ್ಕೊಂಡನಿ. ಥ್ಯಾಂಕ್ ಯು.